ಆಶ್ರಮದ ಮುಂಭಾಗದಲ್ಲಿ ಹಾಕಿದ್ದ ಶಿಲಾಸನದ ಮೇಲೆ ಶ್ರೀರಾಮನು ಮಂಡಿಸಿದ್ದನು. ಸೀತೆಯು ಬಳಿಯಲ್ಲಿ ನಿಂತಿದ್ದಳು. ಲಕ್ಷ್ಮಣನು ಅಲ್ಲೇ ತುಸು ದೂರ ತಾನೇ ನೆಟ್ಟು ಬೆಳೆಸಿದ್ದ ತೋಟದಲ್ಲಿ ಹೂಗಿಡಗಳಿಗೆ ಕಟ್ಟೆಯನ್ನು ಕಟ್ಟುತ್ತಿದ್ದನು. ಶೂರ್ಪಣಖೆಯು ಹೃದಯದ ಬಯಕೆ ಎಲ್ಲವನ್ನೂ ದೃಷ್ಟಿಯಲ್ಲಿ ಸೇರಿಸಿ ಶ್ರೀರಾಮನನ್ನು ನಿಂತಲ್ಲಿಯೇ ನಿಂತು ನೋಡಿ ಆ ದಿವ್ಯ ರೂಪದ ಸೌಂದರ್ಯವನ್ನು ಕಣ್ಣುಗಳೆಂದಲೇ ಹೀರಿ ಬಾಯಿ ಚಪ್ಪರಿಸಿದಳು. ನೀಳವಾದ ಆ ನೇತ್ರಯುಗ್ಮದ ಕಾಧಾರದಲ್ಲಿ ದಾನವಿಯ ಮಾನಸ ಹಂಸವು ತಾನಾಗಿ ತೇಲತೊಡಗಿತು. ಮುಖದ ತೇಜವು ನೋಡಿದ ಕಣ್ಣುಗಳನ್ನು ಕೋರೈಸುತ್ತಿದ್ದಂತೆಯೇ ಆಕೆಯು ತಲೆಯನ್ನು ತಗ್ಗಿಸಿದಳು. ಕತ್ತನ್ನೆತ್ತದೆ ಕಣ್ಣನ್ನು ಹೊರಳಿಸಿದಾಗ ದೃಷ್ಟಿಯು ಅವನ ಹೃದಯ ಪ್ರದೇಶದಲ್ಲಿ ಬಿತ್ತು. ಆ ವಕ್ಷಸ್ಥಲವು ಮುಗಿಲ ಮೈಬಣ್ಣದಿಂದ ಮಹಾವರ್ಣದಂತೆ ಶೋಭಿಸಿದರೆ ಅದು ಅವಳ ದೃಷ್ಟಿವಾಹಿನಿಗೆ ಸಾಗರವೇ ಆಗಿ ಪರಿಣಮಿಸಿತು. ಶ್ರೀರಾಮ ಸೀತೆಯರು ಯಾವುದೋ ಮಾತುಕತೆಯಲ್ಲಿ ತಲ್ಲೀನರಾಗಿದ್ದರು. ಅಯ್ಯೋ ಸೀತೆಯ ಸೌಭಾಗ್ಯವೇ ಎಂದು ಎಣಿಸಿದ ಶೂರ್ಪಣಖೆಯು ತನ್ನ ದುಸ್ಥಿತಿಗಾಗಿ ವ್ಯಸನಪಟ್ಟಳು. ಹಾಗೆಯೇ ಸೀತೆಯ ಮೇಲೆ ಅವಳಿಗೆ ಒಂದು ರೀತಿಯ ಮತ್ಸರವೇ ತಲೆದೂರಿತು. ತನಗಿಲ್ಲದ ಸುಖವು ಕ್ಷುಲ್ಲಕ ಸ್ತ್ರೀಗಿದೆಯಲ್ಲ ಎಂಬಷ್ಟು ದೂರ ಅವಳ ಮನಸ್ಸು ಹರಿದು ಅಸೂಯೆಯದು ನಿಮಿಷ ಮಾತ್ರದಲ್ಲಿ ಬೆಳೆಯತೊಡಗಿತು. ಸೀತೆಯು ಶ್ರೀರಾಮನ ಧರ್ಮಪತ್ನಿ. ಅವಳು ತನ್ನ ಅರ್ಹತೆಯಿಂದಲೇ ಇಂತಹ ಸೌಭಾಗ್ಯವನ್ನು ಹೊಂದಿರುವವಳು. ಅದನ್ನೇ ತಾನು ಬಯಸುವುದು ತಪ್ಪೆಂದು ಆಕೆಯ ಮನಸ್ಸಿಗೆ ಸರ್ವತಾ ಬರಲಿಲ್ಲ. ಆ ಧರ್ಮಬುದ್ಧಿಯ ಲವಲೇಶವೂ ಶೂರ್ಪಣಖೆಯಲ್ಲಿರಲಿಲ್ಲ. ಹೇಗಾದರೂ ಮಾಡಿ ಶ್ರೀರಾಮನನ್ನು ಸ್ವಾಧೀನಪಡಿಸಿಕೊಂಡು ಸೀತೆಯ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಅವಳು ಬಗೆದಳು. ಮಾತ್ಸರ್ಯದ ಛಲವೂ ಅತೃಪ್ತವಾದ ಕಾಮವೂ ಜತೆಗೊಂಡು ಶೂರ್ಪಣಖೆಯನ್ನು ಆತಕ್ಕಂತೆ ಸಿದ್ಧ ಮಾಡಿದವು. ಅತ್ತ ಸಹಿಸಲಾರದ ರಾವಣನ ತಂಗಿಯು ತನ್ನ ಮಾಯಾಬಲದಿಂದ ಸೀತೆಗಿಂತಲೂ ನೂರ್ಮಡಿಯ ಚಲುವಿಕೆಯನ್ನು ತಳೆದು ಸರ್ವಾಂಗ ಸುಂದರಿಯಾದ ಕಾಮಿನಿಯಂತೆ ಒಂದೊಂದೇ ಹೆಜ್ಜೆಯನ್ನು ಮುಂದಿಟ್ಟು ಕ್ರಮಿಸತೊಡಗಿದಳು. ಮದ್ದಾನೆಯಂತೆಯೇ ನಡೆದು ಬರುತ್ತಿದ್ದಾಕೆಯನ್ನು ಸೀತೆಯೇ ಮೊದಲು ನೋಡಿ ಶ್ರೀರಾಮನಿಗೆ ಸನ್ನೆಯಿಂದಲೇ ತೋರಿಸಿದಳು. ಅವನು ಅತ್ತ ಒಮ್ಮೆ ನೋಡಿ ಅರೆಬಿರಿದ ಮಲ್ಲಿಗೆಯಂತೆ ಮುಗುಳ್ನುಗವನ್ನು ಸೂಸಿ ಸೀತೆಯ ಮುಖವನ್ನು ದಿಟ್ಟಿಸಿದನು. ಮಾಯಗಾತಿಯು ಮೆಲ್ನಡೆಯಿಂದಲೇ ಬಂದು ಶ್ರೀರಾಮನ ಮುಂಭಾಗದಲ್ಲಿ ನಿಂತು ವಯ್ಯಾರದಿಂದ ಬಗ್ಗಿ ನಮಸ್ಕರಿಸಿ ಎದ್ದು ನಿಂತು ತನ್ನೆರಡು ತಳಿರ ಹಸ್ತಗಳನ್ನು ಜೋಡಿಸಿ ಅದರಿಂದಲೇ ತನ್ನ ನೆತ್ತಿಯನ್ನೊತ್ತಿ ಹಿಡಿದುಕೊಂಡು ಕಾಲಿನ ತುದಿಯಿಂದ ನಿಂತ ನೆಲವನ್ನು ಗೀಚತೊಡಗಿದಳು. ಶ್ರೀರಾಮನ ಸಂಕೇತದಂತೆ ಸೀತೆಯೇ ಮೊದಲಾಗಿ ಅವಳನ್ನು ಮಾತಾಡಿಸಿ ಪರಿಚಯವನ್ನು ಕೇಳಿದಳು. ಅದರಿಂದೊಮ್ಮೆ ಶೂರ್ಪಣಖೆಯು ಹೇಸಿಕೊಂಡಂತೆ ಮುಖವನ್ನು ಮುದುರಿಸಿಕೊಂಡು ಯಾವ ಉತ್ತರವನ್ನೂ ಕೊಡದೆ ಉಪೇಕ್ಷಿಸಿ ಶ್ರೀರಾಮನನ್ನೇ ಕುರಿತು ಬೆಡಗನ್ನು ಬೀರುತ್ತಾ, ಓ ರಘುರಾಮಚಂದಿರನೇ, ಇಳಿದೇ ಹೋಗಿದ್ದ ನನ್ನ ಮಾನಸೋಲ್ಲಾಸದ ಕಡಲು ಈ ನಿನ್ನ ದರ್ಶನದಿಂದ ಭರತ ಸಾಗರವಾಗಿ ಪರಿಣಮಿಸಿದೆ. ಏನೋ ಎಂದು ಅನ್ಯಥಾ ಭಾವಿಸಬಾರದು. ಆಶ್ರಿತರ ಕಲ್ಪತರುವೆಂದೇ ನಂಬಿ ನಿನ್ನಡೆಗೆ ಬಂದವಳು ನಾನು. ಸ್ವಾಮಿ, ಬಾಂದಳದಲ್ಲಿ ಮುಗಿಲೇರಿ ಬರುವಾಗ ಕಾನನದಲ್ಲಿ ನವಿಲು ಗರಿಗೆದರಿತು. ಮಾಮರದ ತಳಿರನ್ನು ಮೆಲ್ಲುವಾಸೆಯ ಉಲ್ಲಾಸದಿಂದಲೇ ಪಿಕದುಲಿಯ ವೀಣೆಯು ತಾನಾಗಿ ಮಿಡಿಯತೊಡಗಿತೆ. ಮಾನಸದಾದಗೆಯೋ ಈ ನೀರದೊಳ್ಮೆ ವಷ್ಟಿಯನ್ನೇ ಬಯಸಿ ಕಾದು ನಿಂತಿದೆ. ಅಂತೆಯೇ ನಾನು ಸನ್ನಿಧಿಯ ಸಾಗರದ ನದಿಯಾಗಿ ಬಂದವಳು. ಅರಕ್ಷಿತವಾದ ನನ್ನ ಈ ರೂಪದೈಸಿರಿಗೆ ಕಾಮದೇವನಾದ ನೀನೇ ರಕ್ಷಕನು. ಸ್ವಾಮಿ, ಪ್ರಣಯಾರ್ತೆಯಾದ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಪ್ರತಿಕರಿಸು ಎಂದು ತನ್ನ ಮನದಾಸೆಯನ್ನು ತೋಡಿಕೊಂಡು ಇತರರಿಗೂ ಅದು ಮರುಕಳಿಸುವಂತೆ ಆ ನಾನಾ ಮುಖವಾದ ಭಾವಭಂಗಿಯನ್ನು ವ್ಯಕ್ತಪಡಿಸುತ್ತಾ ನುಡಿದಳು. ಶ್ರೀರಾಮನು ಹುಸಿನಗುವನ್ನೊಮ್ಮೆ ಪ್ರದರ್ಶಿಸಿ, ಎಲೇ, ನಿನ್ನ ವಾಂಛಿತವೂ ಮನವರಿಕೆ ಆಯಿತು. ರಾಮನಾದ ನನ್ನನ್ನು ಕಾಮನೆಂದು ಕಾಣುವ ಕಣ್ಣು ಕಾಲ್ಪನಿಕ ರತಿಯ ಗಾಡಿಕೆಯಿಂದಲೇ ಕೂಡಿದ್ದವೆಂಬುದು ನಿಜವು. ಇದೋ ಈ ಜಾನಕಿಯನ್ನು ಮೊದಲೇ ವರಿಸಿರುವ ನನ್ನನ್ನು ಬಯಸಿ ನಿನ್ನಂಥವಳು ಸರ್ವಥಾ ಸವತಿತನವನ್ನು ಹೊಂದಕೂಡದು. ನಿನ್ನ ಈ ರೂಪದೈಸಿರಿಗೆ ಅದು ಭೂಷಣವಲ್ಲ, ನಮಗೆ ತಕ್ಕುದೂ ಅಲ್ಲ. ನಾನು ಏಕಪತ್ನಿ ವ್ರತಸ್ಥನು. ಅಲ್ಲಿ ನೋಡು, ಬಳಿಯಲ್ಲೇ ಪತ್ನಿ ಇಲ್ಲದ ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ.
ರೂಪ ಗುಣಗಳು ನಿಧಿಯಂತೆ ಸುರಕ್ಷಿತವಾಗಿ ಅವನಲ್ಲಿವೆ ಎಂದು ವಿನೋದವಾಗಿ ನುಡಿದನು. ವಿ ಎನ್ ಭಾಗವತ್ ಪರ್ಪಳ್ಳಿ.